ಹಾಯ್ ಸ್ಟೂಡೆಂಟ್ಸ್, ಇಂದಿನ ತರಗತಿಯಲ್ಲಿ ನಾವು 9ನೇ ತರಗತಿಯ ಅಧ್ಯಾಯ 1 ಸಂಖ್ಯಾ ಪದ್ಧತಿ ಅದರಲ್ಲಿ ಅಭ್ಯಾಸ 1.4ರ ಎಲ್ಲ ಲೆಕ್ಕಗಳನ್ನು ಬಿಡಿಸುತ್ತಾ ಹೋಗೋಣ. ಮೊದಲನೆಯ ಪ್ರಶ್ನೆ, ಕೆಳಗಿನ ಸಂಖ್ಯೆಗಳನ್ನು ಭಾಗಲಬ್ಧ ಅಥವಾ ಅಭಾಗಲಬ್ಧವಾಗಿ ವರ್ಗೀಕರಿಸಿ. ಅದರಲ್ಲಿ ಮೊದಲನೆಯ ಪ್ರಶ್ನೆ 2 - √5 ಇದೊಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ. ಆದ್ದರಿಂದ 2 - √5 ಇದೊಂದು ಅಭಾಗಲಬ್ಧ ಸಂಖ್ಯೆ. ಎರಡನೆಯ ಪ್ರಶ್ನೆ 3 + √23 - √23. ಈಗ ಈ ಬ್ರಾಕೆಟನ್ನು ಬಿಡಿಸುವುದರಿಂದ ನಮಗೆ 3 + √23 - 23 ಪ್ಲಸ್ √23 - √23 ಕ್ಯಾನ್ಸಲ್ ಆಗಿ 3 ಉಳಿಯುತ್ತದೆ. ಇದೊಂದು 3 ಭಾಗಲಬ್ಧ ಸಂಖ್ಯೆ ಆಗಿದೆ. ಮೂರನೇ ಪ್ರಶ್ನೆ 2 √7 / 7 √7 ಕ್ಯಾನ್ಸಲ್ ಆಗಿ 2/7 ಉಳಿಯುತ್ತದೆ. ಇದೊಂದು ಭಾಗಲಬ್ಧ ಸಂಖ್ಯೆ ಆಗಿದೆ. ನಾಲ್ಕನೇ ಪ್ರಶ್ನೆ 1 / √2 ಇದೊಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ. 2 ಪೈನ ಬೆಲೆ 3.14. ಇದೇ ಥರ ಇದು ಮುಂದುವರಿಯುತ್ತಾ ಹೋಗುತ್ತದೆ. ಆದ್ದರಿಂದ 2 ಇದೊಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ. ಎರಡನೇ ಪ್ರಶ್ನೆ ಕೆಳಗಿನ ಉಕ್ತಿಗಳನ್ನು ಸಂಕ್ಷೇಪಿಸಿ. 3 + √3 2 + √2 3ರಿಂದ ಈ ಬ್ರಾಕೆಟಿಗೆ ನಾವು ಗುಣಿಸ್ಕೊಳ್ಬೇಕು. ಮತ್ತು +√3 3ರಿಂದ 2 + √2ಗೆ ಗುಣಿಸ್ಕೊಳ್ಬೇಕು. 3 ಬ್ರಾಕೆಟ್ 2 + √2 ಪ್ಲಸ್ √3ರಿಂದ ಮತ್ತು ಈ ಬ್ರಾಕೆಟ್ಗೆ ನಾವು ಗುಣಿಸ್ಕೊಳ್ಬೇಕು. 2 + √2 3 2 6 ಪ್ಲಸ್ 3 × √2 3 √2 ಪ್ಲಸ್ 2 × √3 2 √3 ಪ್ಲಸ್ 3 + √3 × √2 ಪ್ಲಸ್ √6 3 2 6. ಎರಡನೆಯ ಪ್ರಶ್ನೆ 3 + √3 3 - √3 ಇದನ್ನು ನಾವು a - b ಸೂತ್ರದ ಸಹಾಯದಿಂದ ಬಿಡಿಸ್ಕೊಳ್ಬೇಕು. a + b × a - b = a² - b². a ಇದ್ದಲ್ಲಿ 3 ಇದೆ, b ಇದ್ದಲ್ಲಿ √3 ಇದೆ. a ನ ಬೆಲೆ 3 ಹಾಕಬೇಕು, b ನ ಬೆಲೆ √3 ಹಾಕಬೇಕು. 3² - √3 ಸ್ಕ್ವೇರ್ ಮತ್ತು ರೂಟ್ ಕ್ಯಾನ್ಸಲ್ ಆಗಿ 3 ಉಳಿಯುತ್ತದೆ. 3ರ ವರ್ಗ ಅಂದರೆ 3ಅನ್ನು 2 ಸಲ ಗುಣಿಸುವುದರಿಂದ 9 ಬರುತ್ತದೆ. 9ರಲ್ಲಿ 3ಅನ್ನು ಕಳೆದರೆ 6 ಉಳಿಯುತ್ತದೆ. ಮೂರನೇ ಪ್ರಶ್ನೆ 5 + √2 ಇದನ್ನು ನಾವು a + b ನ ಸೂತ್ರದಿಂದ ಬಿಡಿಸ್ಕೊಳ್ಬೇಕು. a + b² a² + b² + 2ab. a ನ ಬೆಲೆ √5, b ನ ಬೆಲೆ √2. a ಇದ್ದಲ್ಲಿ ನಾವು √5 ಹಾಕಬೇಕು, b ಇದ್ದಲ್ಲಿ √2 ಹಾಕಬೇಕು. a ಇದ್ದಲ್ಲಿ √5² ಪ್ಲಸ್ b ಇದ್ದಲ್ಲಿ √2² ಪ್ಲಸ್ 2 ಪ್ಲಸ್ 2ಗೆ 2. a ಇದ್ದಲ್ಲಿ √5, b ಇದ್ದಲ್ಲಿ √2. ಸ್ಕ್ವೇರ್ ಮತ್ತು ರೂಟ್ ಕ್ಯಾನ್ಸಲ್ ಆಗಿ 5 ಉಳಿತು. ಮತ್ತು ಇದರಲ್ಲಿ ಸ್ಕ್ವೇರ್ ಮತ್ತು ರೂಟ್ ಕ್ಯಾನ್ಸಲ್ ಆಗಿ 2 ಉಳಿತು. ಪ್ಲಸ್ 5 2 10 5 + 2 7 ಪ್ಲಸ್ √2 10 ಪ್ಲಸ್ +2 √10. ನಾಲ್ಕನೆಯ ಪ್ರಶ್ನೆ 5 - √2 ಇಂಟು √5 + √2 ಇದನ್ನು ನಾವು a + b ಇಂಟು a - b ಈ ಸೂತ್ರದ ಸಹಾಯದಿಂದ ಬಿಡಿಸ್ಕೊಳ್ಬೇಕು. a + b ಇಂಟು a - b = a² - b². a ಇದ್ದಲ್ಲಿ √5, b ಇದ್ದಲ್ಲಿ √2 ಅಂತಂದರೆ a ಇದ್ದಲ್ಲಿ √5² - b ಇದ್ದಲ್ಲಿ √2². ಸ್ಕ್ವೇರ್ ಮತ್ತು ರೂಟ್ ಕ್ಯಾನ್ಸಲ್ ಆಗುತ್ತದೆ, 5 ಉಳಿಯುತ್ತದೆ. ಮೈನಸ್ ಸ್ಕ್ವೇರ್ ಮತ್ತು ರೂಟ್ ಕ್ಯಾನ್ಸಲ್ ಆಗಿ 2 ಉಳಿತು. 5ರಲ್ಲಿ 2ಅನ್ನು ಕಳೆದರೆ 3. ಮೂರನೇ ಪ್ರಶ್ನೆ π ಎಂದರೆ ಒಂದು ವೃತ್ತದ ಪರಿಧಿ c ಮತ್ತು ವ್ಯಾಸ d. ಅನುಪಾತ ಎಂಬುದು ಸ್ಮರಿಸಿ ಎಂದರೆ π = c/d. ಇದು π ಒಂದು ಅಭಾಗಲಬ್ಧ ಸಂಖ್ಯೆ ಎಂಬುದಕ್ಕೆ ವಿರುದ್ಧ ಆಗಿರುವಂತೆ ಕಾಣುತ್ತದೆ. ಈ ವಿರೋಧವನ್ನು ಹೇಗೆ ಪರಿಹರಿಸುವಿರಿ? ಇದರ ಉತ್ತರ ನಾವು ಅಳತೆ ಪಟ್ಟಿಯಿಂದ ಅಥವಾ ಬೇರೆಯ ಉಪಕರಣದಿಂದ ಉದ್ದ ಅಳತೆ ಮಾಡಿದಾಗ ಸಮೀಪದ ಬೆಲೆ ನಮಗೆ ಸಿಗುತ್ತದೆ. ಆದ್ದರಿಂದ ಸಿ ಭಾಗಲಬ್ಧ ಸಂಖ್ಯೆಯೋ ಅಥವಾ ಡಿ ಅಭಾಗಲಬ್ಧ ಸಂಖ್ಯೆಯೋ ಎಂದು ನಿರೂಪಿಸಲಾಗುವುದಿಲ್ಲ. ನಾಲ್ಕನೇ ಪ್ರಶ್ನೆ √9.3 ಸಂಖ್ಯಾ ರೇಖೆಯ ಮೇಲೆ ಪ್ರತಿನಿಧಿಸಿ. ಮೊದಲನೆಯದಾಗಿ ನಾವು ಸ್ಕೇಲ್ ಮತ್ತು ಪೆನ್ಸಿಲ್ನ ಸಹಾಯದಿಂದ AB ವರೆಗೆ A ಇಂದ B ವರೆಗೆ 9.3 ಅಳತೆಯನ್ನು ತೆಗೆದುಕೊಳ್ಳಬೇಕು. A ಇಂದ B ವರೆಗೆ 9.3 ಆಗಿರಬೇಕು. ನೆಕ್ಸ್ಟ್ B ಇಂದ C ವರೆಗೆ 1 ಸೆಂಟಿಮೀಟರ್ ತಗೋಬೇಕು. A ಇಂದ B ವರೆಗೆ 9.3
3 ಸೆಂಟಿಮೀಟರ್ ಮತ್ತು ಬಿಯಿಂದ ಸಿವರೆಗೆ ನಾವು 1 ಸೆಂಟಿಮೀಟರನ್ನು ತೆಗೆದುಕೊಳ್ಬೇಕು. ಮತ್ತು ಸಿಯಿಂದ ಇಲ್ಲಿವರೆಗೆ ರೇಖೆಯನ್ನು ನಾವು ವೃದ್ಧಿಸುತ್ತಾ ಹೋಗಬೇಕು. ನೆಕ್ಸ್ಟ್ ನಾವು ಕೈಬರನ ಸಹಾಯದಿಂದ OCಯ ಅಳತೆಯನ್ನು ತೆಗೆದುಕೊಳ್ಬೇಕು. OCಯ ಅಳತೆಯನ್ನು ತೆಗೆದು ಇಲ್ಲಿ ಓಯಿಂದ ಎವರೆಗೆ ಅರ್ಧ ವೃತ್ತವನ್ನು ರಚನೆ ಮಾಡಬೇಕು. ಎಯಿಂದ ಸಿವರೆಗೆ ನಾವು ಅರ್ಧ ವೃತ್ತವನ್ನು ರಚನೆ ಮಾಡಿದ್ದೇವೆ. ಇದು ಸಿ ಬಿಂದು ಆಗಿದೆ. ಬಿಯಿಂದ ಸಿವರೆಗೆ ಇದು 1 ಸೆಂಟಿಮೀಟರ್ ಇದೆ. ಮತ್ತು ಸ್ಕೇಲ್ನ ಸಹಾಯದಿಂದ ಇಲ್ಲಿ ಡಿ ಬಿಂದುವನ್ನು ಗುರುತಿಸ್ಕೊಳ್ಬೇಕು. ಮತ್ತು ಬಿ ಮತ್ತು ಡಿಯ ಅಳತೆಯನ್ನು ತೆಗೆದುಕೊಳ್ಳೋಣ. ಬಿಯಿಂದ ಡಿವರೆಗೆ ಅಳತೆಯನ್ನು ತೆಗೆದುಕೊಂಡು ಇಲ್ಲಿ ಒಂದು ಗೆರೆಯನ್ನು ಹಾಕುತ್ತಾ ಹೋಗಬೇಕು. ಇದು ಬಿಂದು ಇ ಆಗಿರುತ್ತದೆ. ಇದು √9.3 ಅಂತಂದರೆ ಬಿ ಈಸ್ ಈಕ್ವಲ್ ಟು √9.3. 5ನೇ ಪ್ರಶ್ನೆ, ಈ ಕೆಳಗಿನವುಗಳ ಛೇದಗಳನ್ನು ಆಕರ್ಣೀಕರಿಸುವುದು ಅಂತಂದರೆ ಛೇದ ಏನು ಕೊಟ್ಟಿರ್ತಾರೋ ಅದನ್ನು ತಗೊಂಡುಕೊಂಡು ನಾವು ಅಂಶ ಮತ್ತು ಛೇದಕ್ಕೆ ಗುಣಿಸ್ಕೊಳ್ಬೇಕು. 1/√7 ಅನ್ನು ಕೊಟ್ಟಿದ್ದಾರೆ. ಇಲ್ಲಿ ಛೇದ √7 ಆಗಿದೆ. ಆದ್ದರಿಂದ ನಾವು ಅಂಶ ಮತ್ತು ಛೇದವನ್ನು √7ರಿಂದ ಗುಣಿಸ್ಕೊಳ್ಬೇಕು. 1 × √7 √7 /√7 × √7 7 ಅಂತಂದರೆ ಉದಾಹರಣೆಗೆ √x × √x ಏನಾಗಿರುತ್ತದೆ? ಅದು x ಆಗಿರುತ್ತದೆ. ಅದೇ ಥರ √7 × √7 ಅದು 7 ಆಗಿರುತ್ತದೆ. 2ನೇ ಪ್ರಶ್ನೆ, 1/√7 - √6. ಇಲ್ಲಿ ಆಕರ್ಣೀಕರಿಸುವಾಗ ಮೈನಸ್ ಇದ್ದಿದ್ದು ಪ್ಲಸ್ ಆಗುತ್ತದೆ. ಇಲ್ಲಿ ಚಿಹ್ನೆ ಏನಿರಲಿಲ್ಲ, ಅದಕ್ಕಾಗಿ ನಾವು √7 ಗುಣಿಸ್ಕೊಂಡಿದ್ವಿ. ಇಲ್ಲಿ ಚಿಹ್ನೆ ಇದೆ, ಮೈನಸ್ ಇದ್ದಿದ್ದು ಇಲ್ಲಿ ಗುಣಿಸ್ಕೊಳ್ಳುವಾಗ ಪ್ಲಸ್ ಆಗುತ್ತದೆ. √7 + √6 /√7 + √6. 1 × √7 + √6 =√7 + √6. ಇದನ್ನು ನಾವು a + b a - b ಸಹಾಯದಿಂದ ಬಿಡಿಸ್ಬೋದು. ಇದು a + b × a - b ಏನಾಗುತ್ತದೆ? ಇದು a + b × a - b = a² - b². a ಇದ್ದಲ್ಲಿ √7, b ಇದ್ದಲ್ಲಿ √6 ಹಾಕಬೇಕು. √7² ಮೈನಸ್ ಬಿ ಅಂತಂದರೆ √6². ಸ್ಕ್ವೇರ್ ಮತ್ತು ರೂಟ್ ಕ್ಯಾನ್ಸಲ್ ಆಗಿ 7 ಉಳಿತು. ಸ್ಕ್ವೇರ್ ಮತ್ತು ರೂಟ್ ಕ್ಯಾನ್ಸಲ್ ಆಗಿ 6 ಉಳಿತು. √7 + 6 /1. ಉತ್ತರ √7 + √6. 3ನೇ ಪ್ರಶ್ನೆ, 1/√5 + √2. ಇದನ್ನು ನಾವು ಆಕರ್ಣೀಕರಿಸಬೇಕಂತಂದರೆ ಚಿಹ್ನೆಯನ್ನು ಚೇಂಜ್ ಮಾಡಬೇಕು. ಪ್ಲಸ್ ಇದ್ದಿದ್ದು ಈ ಕಡೆ ಮೈನಸ್ ಆಗುತ್ತದೆ. √5 - √2 /√5 - √2. 1 × √5 - √2 ಇದನ್ನು ಸಹ ನಾವು a + b × a - b ಸೂತ್ರದ ಸಹಾಯದಿಂದ ಬಿಡಿಸಬೇಕು. a + b × a - b = a² - b² ಆಗುತ್ತದೆ. a ಇದ್ದಲ್ಲಿ √5, ಬಿನ ಬೆಲೆ √2. √5² ಮೈನಸ್ ಬಿ ಅಂತಂದರೆ √2². ಸ್ಕ್ವೇರ್ ಮತ್ತು ರೂಟ್ ಕ್ಯಾನ್ಸಲ್ ಆಗುತ್ತದೆ. ಸ್ಕ್ವೇರ್ ಮತ್ತು ರೂಟ್ ಕ್ಯಾನ್ಸಲ್ ಆಗಿ ಇಲ್ಲಿ 5 - 2 ಉಳಿತು. 5ರಲ್ಲಿ 2 ಕಳೆದರೆ 3. √5 - √2 /3. 4ನೇ ಪ್ರಶ್ನೆ, 1/√7 - 2. ಇದನ್ನು ಆಕರ್ಣೀಕರಿಸಬೇಕಂತಂದರೆ ಇಲ್ಲಿ ಚಿಹ್ನೆಯನ್ನು ನಾವು ಚೇಂಜ್ ಮಾಡಬೇಕು. ಮೈನಸ್ ಇದ್ದಿದ್ದು ನಾವು ಪ್ಲಸ್ ಆಗಿ ತೊಗೋಬೇಕು. ಒಂದು ವೇಳೆ ಇಲ್ಲಿ ಪ್ಲಸ್ ಇರ್ತಿತ್ತಂತಂದರೆ ಇಲ್ಲಿ ಮೈನಸ್ ಆಗಿ ನಾವು ತೆಗೆದುಕೊಳ್ಳಬೇಕು. ಇಲ್ಲಿ ಮೈನಸ್ ಇದೆ, ಅದಕ್ಕಾಗಿ ಇಲ್ಲಿ ನಾವು ಪ್ಲಸ್ಸನ್ನು ತೆಗೆದುಕೊಳ್ಳಬೇಕು. √7 + √2 /√7 + 2. 1 × √7 + 2 √7 + 2. ನೆಕ್ಸ್ಟ್ ಇದನ್ನು ಸಹ a + b × a - b ಸೂತ್ರದ ಸಹಾಯದಿಂದ ಬಿಡಿಸಬೇಕು. a + b × a - b ಏನಾಗುತ್ತದೆ? ಇದು a² - b². a ಇದ್ದಲ್ಲಿ √7, b ಇದ್ದಲ್ಲಿ ನಾವು 2 ಹಾಕಬೇಕು. a ಇದ್ದಲ್ಲಿ √7, b ಇದ್ದಲ್ಲಿ 2. √7 + 2 /a² - b² ಅಂತಂದರೆ √7² - 2². ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ 7 ಉಳಿತು. 2 2 4. 7ರಲ್ಲಿ 4 ಕಳೆದರೆ 3. ಉತ್ತರ √7 + 2 /3. ಇಲ್ಲಿವರೆಗೆ ನಾವು ಅಭ್ಯಾಸ 1.4ರ ಲೆಕ್ಕಗಳನ್ನು ಬಿಡಿಸಿದ್ದೇವೆ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.